ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ ಬಿಕೆ. ಜಿಪಿಟಿ ಗಣಿತ ವಿಜ್ಞಾನ, ಜಿಎಚ್ಪಿಎಸ್ ಕಂಬಿಪುರ, ಬೆಂಗಳೂರು ದಕ್ಷಿಣ ವಲಯ 1. ಮಕ್ಕಳೇ, ನಾವು ಇಂದಿನ ಈ ಕಲಿಕಾ ತರಗತಿಗೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ನಮ್ಮ ಈ ತರಗತಿಗೆ ಇಂದು ಇಬ್ಬರು ವಿಶೇಷ ವ್ಯಕ್ತಿಗಳು ಬಂದಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಕುತೂಹಲ ಇದೆ ಅಲ್ವಾ? ಅವ್ರು ಯಾರು ಅಂತ? ಸರಿ, ಹಾಗಾದ್ರೆ ಅವ್ರು ಯಾರು ಅಂತ ನೋಡೋಣ. ನೋಡಿ, ಅವರೇ ಒಬ್ಬ ಹುಡುಗಿ ಬಂದಿದ್ದಾಳೆ, ಹಾಗೆ ಒಬ್ಬ ಹುಡುಗ ಬಂದಿದ್ದಾನೆ. ಅವ್ರ ಹೆಸರು, ಹುಡುಗಿ ಹೆಸರು ಪಹೇಲಿ ಮತ್ತು ಹುಡುಗನ ಹೆಸರು ಬೂಜೋ. ಈ ಇಬ್ರು ತಾವು ತಮ್ಮ ರಜಾ ದಿನಗಳಲ್ಲಿ ಅವರು ಹೋದಂತಹ ಜಾಗಗಳು ಯಾವ್ಯಾವುದು, ಅವರು ನೋಡಿದಂತಹ ಸಸ್ಯಗಳು ಹಾಗೂ ಪ್ರಾಣಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾವೆಲ್ಲರ ಜೊತೆ ಹಂಚಿಕೊಳ್ಳೋಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋಣ. ಮತ್ತೆ ಅವ್ರು ಏನೇ ಹೇಳ್ತಾರೆ ಅದನ್ನ ನಾವು ಚಿತ್ರಗಳ ಮೂಲಕ ನಾವು ಊಹೆ ಮಾಡ್ಕೊಳ್ಳೋಣ. ಸರಿನಾ? ಹಾಗಾದ್ರೆ ಎಲ್ಲ ತಯಾರಾಗಿದ್ದೀರಾ ಮಕ್ಕಳ? ಸರಿ, ಹಾಗಾದ್ರೆ ಅವ್ರು ಫಸ್ಟ್ ಎಲ್ಲಿಗೆ ಹೋದ್ರು ಅಂತ ನೋಡೋಣ. ಹಾ, ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ? ಅವರು ಹೋಗಿರೋದು ಫಸ್ಟು ಹಿಮಾಲಯ ಪರ್ವತಗಳ ಹತ್ತಿರ. ಅಲ್ಲಿ ಅವರು ಪರ್ವತಗಳನ್ನ ಹತ್ತಿದ್ರು. ಹಾಗೆ ಅಲ್ಲಿನ ಸಸ್ಯ ವರ್ಗವನ್ನ ಹಾಗೂ ಪ್ರಾಣಿ ವರ್ಗವನ್ನ ಅವರು ನೋಡಿದ್ರು. ನೋಡಿ ಇಲ್ಲಿ, ಇದನ್ನು ನಾವು ಪರ್ವತ ಮೇಕೆ ಅಂತ ಕರಿತೀವಿ. ಹಾಗೂ ಇದು ಚಮರಿ ಮೃಗ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ಯಾಕ್ ಅಂತ ಕರಿತೀವಿ. ನಂತರ ಅವರು ಅಲ್ಲಿನ ಒಂದು ಮರಗಳನ್ನ ನೋಡಿದ್ರು. ಆ ಮರಗಳು ನಮ್ಮ ಸುತ್ತಮುತ್ತ, ಮನೆಯ ಸುತ್ತಮುತ್ತ ಇರುವಂತಹ ಮರಗಳಿಗಿಂತ ವಿಭಿನ್ನವಾಗಿ ಇತ್ತು. ನಂತರ ಅವರು ರಾಜಸ್ಥಾನದ ಮರುಭೂಮಿಗೆ ಭೇಟಿ ನೀಡಿದ್ರು. ಅಲ್ಲಿ ಅವರು ಏನೇನ್ ನೋಡಿದ್ರು ಅಂತಂದ್ರೆ, ಒಂಟೆ ಅಲ್ವಾ? ರಾಜಸ್ಥಾನ ಅದರ ಮರುಭೂಮಿಯಲ್ಲಿ ಒಂಟೆಗಳು ಹೆಚ್ಚಿಗೆ ನಮಗೆ ಕಾಣಸಿಗುವಂತಹ ಪ್ರಾಣಿಗಳು ಆಗಿರುತ್ತೆ. ಹಾಗೆ ಅವರು ಕ್ಯಾಕ್ಟಸ್ ಅಂದ್ರೆ ಕಳ್ಳಿ ಗಿಡವನ್ನು ಸಹ ನೋಡಿದ್ರು. ನಂತರ ಅವ್ರು ಎಲ್ಲಿಗೆ ಹೋದ್ರು? ಅಲ್ಲೇನೆ ಅವ್ರ ಮರುಭೂಮಿಯಲ್ಲಿಯೇ ಅವರು ಬಿಲಗಳಲ್ಲಿ ಅವಿತುಕೊಂಡಿರುವಂತಹ ಇಲಿಗಳು ಹಾಗೂ ಹಾವುಗಳನ್ನು ಸಹ ನೋಡಿದ್ರು. ನಂತರ ಅವ್ರು ಎಲ್ಲಿಗೆ ಹೋದ್ರು? ಅವರು ಕಾಡಿಗೆ ಹೋದ್ರು, ಬಂಡೀಪುರ ಅರಣ್ಯಕ್ಕೆ ಹೋದ್ರು. ಅಲ್ಲಿ ಅವರಿಗೆ ಏನೇನ್ ಕಾಣಿಸ್ತು ಅಂದ್ರೆ ಜಿಂಕೆಗಳು, ಸಿಂಹಗಳು, ಹುಲಿಗಳು ಎಲ್ಲ ಕಾಣಿಸ್ತು. ನಂತರ ಅವರು ಮೈಸೂರಿಗೆ ಬಂದು ಅಲ್ಲಿನ ಜಲಚರ ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ಅವರು ವಿಧ ವಿಧವಾದ ಮೀನುಗಳನ್ನು ನೋಡಿದ್ರು. ಹಾಗಾದ್ರೆ ಈ ಎಲ್ಲ ಆವಾಸಗಳು, ಆವಾಸ ಅಂತಂದ್ರೆ ಒಂದು ವಾಸಸ್ಥಳ ಅಂತ ಅರ್ಥ. ಈ ಎಲ್ಲ ಜಾಗಗಳನ್ನ ನೋಡಿದಂತಹ ಪಹೇಲಿ ಮತ್ತು ಬೂಜೋಗೆ ಒಂದು ಸಂದೇಹ ಬಂತು. ಈ ಎಲ್ಲ ಜಾಗಗಳು ವೈವಿಧ್ಯತೆಯಿಂದ ಕೂಡಿದೆ. ಎಲ್ಲ ಜಾಗಗಳು ಒಂದೇ ರೀತಿ ಇಲ್ಲ. ಆದ್ರೆ ಅಲ್ಲಿನ ಸಸ್ಯವರ್ಗ ಹಾಗೂ ಪ್ರಾಣಿ ವರ್ಗಗಳು ಸಹ ಅಲ್ಲಿನ ಒಂದು ಆವಾಸಕ್ಕೆ ಹೊಂದಿಕೊಂಡು ಅದು ಜೀವನ ಮಾಡ್ತಾ ಇದೆ ಸಹಜವಾಗಿ ಅಂತ ಅವರು ಅರ್ಥ ಮಾಡಿಕೊಂಡ್ರು. ಹಾಗೆ ಆವಾಸ ಅಂತಂದ್ರೆ ಏನು ಅಂತ ನಾವು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ಆವಾಸ ಅಂದ್ರೆ ವಾಸಸ್ಥಳ ಅಂತ ಅರ್ಥ ಬರುತ್ತೆ. ಹಾಗಾದ್ರೆ ಈ ವಿವಿಧ ರೀತಿಯ ಆವಾಸಗಳಲ್ಲಿ ವಾಸ ಮಾಡಬೇಕು ಅಂತಂದ್ರೆ ಆ ಒಂದು ಪ್ರಾಣಿಗಳು ಬೇರೆ ಬೇರೆ ರೀತಿಯ ಗುಣಲಕ್ಷಣಗಳನ್ನ ಹೊಂದಿರಬೇಕಲ್ವಾ? ಅವೆಲ್ಲದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ನಾವು ಜೀವಿಗಳ ಗುಣಲಕ್ಷಣಗಳು ಮತ್ತು ಅವುಗಳ ಆವಾಸಗಳು ಅನ್ನುವಂತಹ ಒಂದು ಚಾಪ್ಟರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸರಿನಾ ಮಕ್ಕಳೇ? ಹಾಗಾದ್ರೆ ನೋಡಿ, ಆವಾಸದಲ್ಲಿ ಎರಡು ಬಗೆ ಇದೆ. ಒಂದು ಬಗೆ ಭೂ ಆವಾಸಗಳು ಹಾಗೂ ಎರಡನೆಯದು ಜಲ ಆವಾಸಗಳು. ಈಗ ಭೂ ಆವಾಸ, ಭೂ ಅಂದ್ರೆ ಭೂಮಿ ಅಂತ, ಭೂಮಿಯ ಮೇಲಿನ ವಾಸಸ್ಥಾನಗಳನ್ನ ನಾವು ಭೂ ಆವಾಸಗಳು ಅಂತ ಕರಿತೀವಿ. ಹಾಗೆ ಜಲ ಅಂದ್ರೆ ನೀರು, ನೀರಿನ ವಾಸಸ್ಥಾನಗಳನ್ನ ನಾವು ಜಲಾವಾಸಗಳು ಅಂತ ಕರಿತೀವಿ.
ಈಗ ಭೂ ಆವಾಸಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಒಂದು ಮರುಭೂಮಿ, ಇನ್ನೊಂದು ಹುಲ್ಲುಗಾವಲು ಹಾಗೂ ಪರ್ವತ ಪ್ರದೇಶಗಳು. ಇವೆಲ್ಲವೂ ಭೂಮಿಯ ಮೇಲೆ ಇರೋದರಿಂದ ಇವೆಲ್ಲವನ್ನ ನಾವು ಭೂ ಆವಾಸಗಳು ಅಂತ ಕರಿತೀವಿ. ನಂತರ ಜಲವಾಸಗಳು. ಜಲವಾಸಗಳು ಯಾವ್ಯಾವುದು ಅಂದ್ರೆ ಸಮುದ್ರಗಳು, ನದಿಗಳು, ಕೆರೆಗಳು ಹಾಗೂ ಬಾವಿಗಳು. ಹಾಗಾದ್ರೆ ಈ ಎಲ್ಲಾ ರೀತಿಯ ಆವಾಸಗಳಲ್ಲಿ ವಾಸ ಮಾಡಬೇಕು ಅಂದ್ರೆ ಆ ಒಂದು ಜೀವಿ ತನ್ನದೇ ಆದಂತಹ ವಿಶಿಷ್ಟ ಗುಣಲಕ್ಷಣವನ್ನ ಹೊಂದಿರಬೇಕಾಗುತ್ತೆ. ಯಾಕೆ ಅಂದ್ರೆ ಒಂಟೆ ಮರುಭೂಮಿಯಲ್ಲಿ ಸಹಜವಾಗಿ ವಾಸ ಮಾಡುತ್ತೆ. ಆದ್ರೆ ಇಲ್ಲಿನ ಪ್ರಾಣಿಗಳಾದ ನಾಯಿ, ಬೆಕ್ಕು ಇವುಗಳನ್ನ ನಾವು ಮರುಭೂಮಿಗೆ ತಗೊಂಡು ಹೋದ್ರೆ ಅಲ್ಲಿ ಅದು ಜೀವಿಸೋದಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಹಂಗಾಗಿ ಒಂದು ಆವಾಸದಲ್ಲಿ ಒಂದು ಜೀವಿ ವಾಸ ಮಾಡಬೇಕು ಸಹಜವಾಗಿ ಅಂದ್ರೆ ಅದಕ್ಕೆ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳನ್ನ ಅದು ಪಡ್ಕೊಂಡಿರ್ಬೇಕಾಗುತ್ತೆ. ಆ ವಿಶಿಷ್ಟ ಗುಣಲಕ್ಷಣಗಳನ್ನೇ ನಾವು ಹೊಂದಾಣಿಕೆ ಅಂತ ಕರಿತೀವಿ. ನೋಡಿ, ಒಂದು ಜೀವಿಯು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಸಹಜವಾಗಿ ಜೀವಿಸಲು ಇರುವಂತಹ ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಾಣಿಕೆ ಎನ್ನುತ್ತೇವೆ ಅಲ್ವಾ. ಇವಾಗ ಬೇರೆ ಬೇರೆ ಆವಾಸಗಳಲ್ಲಿ ಯಾವ ರೀತಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಪರ್ವತ ಪ್ರದೇಶಗಳು. ಪರ್ವತ ಪ್ರದೇಶಗಳಲ್ಲಿ ಫಸ್ಟು ನಾವು ಮರಗಳು ಹೇಗಿರುತ್ತೆ ಅಂದ್ರೆ, ಮರಗಳು ಬಹಳ ಎತ್ತರವಾಗಿರುತ್ತೆ ಹಾಗೂ ಅದು ಯಾವ ಆಕಾರದಲ್ಲಿರುತ್ತೆ ಅಂದ್ರೆ ಶಂಕುವಿನ ಆಕೃತಿಯಲ್ಲಿ ಇರುತ್ತೆ. ಯಾಕೆ ಶಂಕುವಿನ ಆಕೃತಿಯಲ್ಲಿ ಇರುತ್ತೆ ಅಂತಂದ್ರೆ, ಅಲ್ಲಿ ಹಿಮಾಲಯ ಆ ಪರ್ವತ ಪ್ರದೇಶಗಳಲ್ಲಿ ಅಲ್ಲಿ ತುಂಬಾ ಮಂಜು ಹಾಗೂ ಮಳೆ ಅದೆಲ್ಲ ಬೀಳ್ತಾ ಇರುತ್ತೆ. ಹಾಗಾಗಿ ಆ ಬಿದ್ದ ಮಂಜೆಲ್ಲ ಅದು ಕೆಳಗಡೆ ಬಿದ್ದು ಹೋಗ್ಬೇಕು, ಈಸಿಯಾಗಿ ಸುಲಭವಾಗಿ ಕೆಳಗಡೆ ಬಿದ್ದು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಅದು ಈ ತರ ಸ್ಲ್ಯಾಂಟ್ ಆಗಿ ಅಂದ್ರೆ ಇಳಿಜಾರಾಗಿ ಅದು ಶಂಕುವಿನ ಆಕೃತಿಯಲ್ಲಿ ಇರುತ್ತೆ. ನಂತರ ಈ ಮರಗಳು ದಪ್ಪವಾದ ತೊಗಟೆಯನ್ನ ಹೊಂದಿರುತ್ತೆ. ಏಕೆಂದ್ರೆ ಅಲ್ಲಿ ಚಳಿ ಹೆಚ್ಚಾಗಿರುವುದರಿಂದ ಆ ದಪ್ಪನಾದ ತೊಗಟೆಯ ಮರಕ್ಕೆ ಚಳಿಯಿಂದ ರಕ್ಷಣೆಯನ್ನ ನೀಡುತ್ತೆ. ಇಲ್ಲಿ ನೋಡಿ, ಆ ಮರ ಹೇಗಿದೆ, ಅದು ಶಂಕುವಿನ ಆಕೃತಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದು. ನಂತರ ಅಲ್ಲಿನ ಪ್ರಾಣಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ ಪ್ರಾಣಿಗಳು ಯಾವ ತರ ಹೊಂದ್ಕೊಂಡಿವೆ ಅಂದ್ರೆ, ಅಲ್ಲಿ ಪರ್ವತ ಪ್ರದೇಶಗಳಲ್ಲಿ ಇರುವಂತಹ ಪ್ರಾಣಿಗಳಿಗೆ ಮೈ ಮೇಲೆ ದಪ್ಪವಾದ ಕೂದಲು ಇರುತ್ತದೆ. ಯಾಕೆ ಅಂದ್ರೆ ಚಳಿಯಿಂದ ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ. ಹಾಗೂ ಅವುಗಳಿಗೆ ಪರ್ವತಗಳ ಮೇಲೆ ಅದು ಜಾರಿ ಬಿದ್ದೋಗದಂತೆ ಅದಕ್ಕೆ ಒಂದು ಓಡಾಡಲು ಸಹಾಯ ಮಾಡೋದಿಕ್ಕೆ ಗೊರಸುಗಳು ಸಹಾಯ ಮಾಡುತ್ತವೆ. ಇಲ್ಲಿ ನೋಡಿ, ಈ ಎಡಗಡೆ ಇರುವಂತ ಚಿತ್ರ ಇದು ಚಮರಿ ಮೃಗದ್ದು, ಈ ಕಡೆ ಇರುವಂತದ್ದು ಪರ್ವತ ಮೇಕೆಯ ಚಿತ್ರ ಆಗಿದೆ. ನಂತರ ಮರುಭೂಮಿ, ಇದು ಸಹ ಒಂದು ರೀತಿಯ ಭೂ ಆವಾಸವೇ ಆಗಿದೆ. ಮರುಭೂಮಿಯಲ್ಲಿ ನಾವು ಮುಖ್ಯವಾಗಿ ಕಾಣುವಂತಹ ಒಂದು ಪ್ರಾಣಿ ಅಂದ್ರೆ ಒಂಟೆ. ಒಂಟೆ ಅದಕ್ಕೆ ಕಾಲುಗಳು ಬಹಳ ಉದ್ದವಾಗಿ ಇರುತ್ತದೆ. ಯಾಕೆ ಅಂದ್ರೆ ಈ ಉದ್ದವಾಗಿ ಇರುವುದರಿಂದ ಕಾಲುಗಳು ಏನಾಗುತ್ತೆ, ಆ ಕಾಲುಗಳು ಅದರ ದೇಹಕ್ಕೆ ಒಂದು ಶಾಖದಿಂದ ರಕ್ಷಣೆಯನ್ನ ನೀಡುತ್ತೆ. ನಂತರ ಇದು ಒಂಟೆ ಸ್ವಲ್ಪ ಪ್ರಮಾಣದ ಮೂತ್ರವನ್ನ ಮಾತ್ರ ವಿಸರ್ಜನೆ ಮಾಡುತ್ತೆ ಹಾಗೂ ಸಗಣಿಯನ್ನು ಸಹ ಒಣಗಿದ ರೂಪದಲ್ಲಿ ವಿಸರ್ಜಿಸೋದ್ರಿಂದ ಅದರ ದೇಹದಿಂದ ನೀರು ಬಹಳ ಕಡಿಮೆ ಪ್ರಮಾಣದಲ್ಲಿ ಅದು ನಷ್ಟವಾಗುತ್ತೆ. ಹಾಗೆ ಒಂಟೆ ಬೆವರೋದಿಲ್ಲ. ನಂತರ ಒಂಟೆ ಅತಿ ಕಡಿಮೆ ನೀರನ್ನ ಹೊರಹಾಕೋದ್ರಿಂದ ಅದು ಬೆವರೋದಿಲ್ಲ. ಹಾಗೆ ಅದು ಅತಿ ಪ್ರಮಾಣದ ಮೂತ್ರವನ್ನು ವಿಸರ್ಜನೆ ಮಾಡೋದ್ರಿಂದ ಅದು ಬಹಳ ದಿನಗಳವರೆಗೆ ನೀರು ಇಲ್ಲದೆ ಕೂಡ ಅದು ಬದುಕೋದಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬರೋದು ಕಳ್ಳಿಗಿಡ. ಕಳ್ಳಿಗಿಡವನ್ನ ಕ್ಯಾಕ್ಟಸ್ ಅಂತ ಕರಿತೀವಿ. ಇದು ಯಾವ ರೀತಿ ಮರುಭೂಮಿಗೆ ಹೊಂದ್ಕೊಂಡಿದೆ ಅಂತ ನೋಡೋಣ. ಕಳ್ಳಿಗಿಡದಲ್ಲಿ ಎಲೆಗಳು ಇರೋದಿಲ್ಲ. ಎಲೆಗಳು ಮುಳ್ಳುಗಳಾಗಿ ಮಾರ್ಪಾಟಾಗಿರುತ್ತವೆ. ಕಾಂಡವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನ ತಯಾರಿಸುತ್ತೆ. ಯಾಕೆಂದ್ರೆ ಎಲೆಗಳಿರೋದಿಲ್ವಲ್ಲ, ಹಾಗಾಗಿ ಇವುಗಳಲ್ಲಿ ಅದರ ಕಾಂಡವೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಆಹಾರವನ್ನು ತಯಾರು ಮಾಡುತ್ತೆ. ಆಮೇಲೆ ಕಾಂಡವು
ಬಹಳ ದಪ್ಪವಾಗಿರುತ್ತೆ ಹಾಗೂ ಮೇಣದಂತಹ ವಸ್ತುವನ್ನ ಹೊಂದಿರುತ್ತೆ. ಈ ಮೇಣದಂತಹ ವಸ್ತುವು ಕಾಂಡದ ಮೂಲಕ ನೀರು ಆ ನಷ್ಟವಾಗೋದನ್ನ ತಡೆಯುತ್ತೆ. ಬಾಷ್ಪ ವಿಸರ್ಜನೆ ಕ್ರಿಯೆಯಿಂದ ನೀರು ನಷ್ಟ ಆಗ್ತಾ ಇರುತ್ತಲ್ಲ, ಅದನ್ನ ತಡೆಯುತ್ತೆ ಈ ಒಂದು ಮೇಣದಂತಹ ವಸ್ತು. ಹಾಗೂ ಇದರ ಬೇರುಗಳು ಬಹಳ ದೂರದವರೆಗೂ ಹರಡಿಕೊಂಡಿರುತ್ತೆ. ಇದರಿಂದಾಗಿ ಸ್ವಲ್ಪ ಪ್ರಮಾಣದ ಮಳೆ ಬಿದ್ದರೂ ಸಹ ಅದು ಹೀರಿಸಿಕೊಳ್ಳೋದಿಕ್ಕೆ ಬಹಳ ಸಹಕಾರಿಯಾಗಿದೆ. ಈ ಎಲ್ಲ ಒಂದು ಗುಣಲಕ್ಷಣಗಳಿಂದಾಗಿ ಕಳ್ಳಿ ಗಿಡವು ಮರುಭೂಮಿಯ ಪ್ರದೇಶದಲ್ಲಿ ಅದು ಹೊಂದಾಣಿಕೆ ಮಾಡಿಕೊಂಡು ಸಹಜವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕಳ್ಳಿ ಗಿಡದ ಚಿತ್ರ. ನಂತರ ಹುಲ್ಲುಗಾವಲು. ಹುಲ್ಲುಗಾವಲು ಅಂದ್ರೆ ಕಾಡುಗಳು. ಕಾಡುಗಳಲ್ಲಿ ನಾವು ನೋಡುವಂತ ಬಹಳ ಬಗೆಯ ಪ್ರಾಣಿಗಳನ್ನ ನೋಡ್ತೀವಿ. ಅದರಲ್ಲಿ ನಾವು 2 ಪ್ರಾಣಿಗಳನ್ನ ತಗೊಂಡಿದ್ದೀವಿ. ಒಂದು ಸಿಂಹಕ್ಕೆ ಕಣ್ಣುಗಳು 2 ನಮ್ಗೆ ಇರೋ ತರ ಮುಂದೆ ಇರೋದಿಲ್ಲ. ಅದಕ್ಕೆ 2 ಪಾರ್ಶ್ವಗಳಲ್ಲಿ, ತಲೆಯ ಮುಖದ 2 ಪಾರ್ಶ್ವಗಳಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ಅದು ಆಚೀಚೆಗೂ ಸಹ ದೃಷ್ಟಿಯನ್ನ ಬೀರೋದಕ್ಕೆ ಸಾಧ್ಯ ಆಗೋ ತರ 2 ಪಾರ್ಶ್ವಗಳಲ್ಲಿಯೂ ಸಹ ಅದಕ್ಕೆ ಕಣ್ಣುಗಳು ಇರುತ್ತವೆ. ಅಷ್ಟೇ ಅಲ್ಲದೆ ಅದರ ತಿಳಿ ಕಂದು ಬಣ್ಣವು ಏನ್ ಮಾಡುತ್ತೆ, ಒಣ ಹುಲ್ಲಿನಲ್ಲಿ ಅದಿದ್ರೆ ನಮ್ಗೆ ಅಲ್ಲಿ ಒಂದು ಸಿಂಹ ಇದೆ ಅಥವಾ ಹುಲಿ ಇದೆ ಅನ್ನೋದು ಗೊತ್ತೇ ಆಗಲ್ಲ, ಬೇರೆ ಪ್ರಾಣಿಗಳಿಗೂ ಗೊತ್ತೇ ಆಗಲ್ಲ. ಹಾಗಾಗಿ ಇದು ಬೇಟೆಯಾಡಲು ಬಹಳ ಸಹಕಾರಿಯಾಗಿದೆ. ನಂತರ ಜಿಂಕೆಗೂ ಅಷ್ಟೇ ಮುಖದ 2 ಪಾರ್ಶ್ವಗಳಲ್ಲಿಯೂ ಕಣ್ಣುಗಳು ಇರುತ್ತವೆ. ಹಾಗೂ ಜಿಂಕೆ ಸಸ್ಯಾಹಾರಿಯಾಗಿರೋದ್ರಿಂದ ಅದು ಗಿಡಗಂಟೆಗಳನ್ನ ತಿನ್ನೋದಕ್ಕೆ ಗಟ್ಟಿಯಾದ ಹಲ್ಲುಗಳನ್ನ ಹೊಂದಿವೆ. ಇದು ಮುಖ್ಯವಾದ ಹೊಂದಾಣಿಕೆಗಳು ಜಿಂಕೆಗಿರುವಂಥದ್ದು. ನಂತರ ಇತರ ಪ್ರಾಣಿಗಳ ಚಲನವಲನಗಳನ್ನು ಆಲಿಸಲು ಉದ್ದನೆಯ ಕಿವಿಗಳು ಇರುತ್ತೆ. ಯಾಕೆಂದ್ರೆ ಸ್ವಲ್ಪ ಶಬ್ದವಾದರೂ ಸಹ ಅದು ಕೇಳಿಸ್ಕೊಳ್ಳೋದಿಕ್ಕೆ ಉದ್ದನೆಯ ಕಿವಿಗಳು ಇರುತ್ತೆ. ನಂತರ ಅದು ಅದರ ಬೇಟೆಯಾಡೋದಿಕ್ಕೆ ಬಂದಾಗ ಬೇರೆ ಹುಲಿ, ಸಿಂಹ ಇತರ ಪ್ರಾಣಿಗಳು ಅದು ವೇಗವಾಗಿ ಓಡಿ ತಪ್ಪಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ. ನೋಡಿ ಜಿಂಕೆ. ನಂತರ ಇದು ಜಲಚರ ಪ್ರಾಣಿಗಳು ಅಂದ್ರೆ ಜಲಾವಾಸದಲ್ಲಿ ನಾವು ಮುಖ್ಯವಾಗಿ ನೋಡುವಂಥದ್ದು ಮೀನುಗಳು, ತಿಮಿಂಗಲಗಳು, ಹಾಗೆ ಆಮೆಗಳು, ಆಮೇಲೆ ಮೊಸಳೆಗಳು, ಇವುಗಳನ್ನೆಲ್ಲ ನೋಡ್ತೀವಿ ನಾವು. ಅದರಲ್ಲಿ ಈಗ ನಾವು ಓದುವಂತಹದ್ದು ಮೀನುಗಳು ಮತ್ತು ತಿಮಿಂಗಲಗಳ ಬಗ್ಗೆ. ಈಗ ಮೀನಿನ ಭಾಗಗಳನ್ನ ನೋಡೋಣ. ಮೀನುಗಳಿಗೆ ನಮ್ಮ ತರ ಅದಕ್ಕೆ ಕೋಶಗಳು ಇರೋದಿಲ್ಲ. ಹಾಗಾಗಿ ಅದು ಕಿವಿರುಗಳ ಮೂಲಕ ಅದು ಉಸಿರಾಡುತ್ತೆ. ಅಂದ್ರೆ ನೀರಿನಲ್ಲಿ ಕರಗಿರುವಂತಹ ಆಮ್ಲಜನಕವನ್ನ ಉಸಿರಾಡುತ್ತೆ. ಹಾಗೂ ಮೀನಿಗೆ ಈಜಾಡೋದಿಕ್ಕೆ ಸಹಾಯ ಮಾಡೋದು ಯಾವುದು ಅಂದ್ರೆ ಒಂದು ರೆಕ್ಕೆಗಳು ಹಾಗೂ ಇನ್ನೊಂದು ಬಾಲ. ಹಾಗೂ ಮೀನಿಗೆ ಒಂದು ದೋಣಿಯಾಕಾರದ ದೇಹ ರಚನೆ ಇರುವುದರಿಂದ ಅದು ಈಜಾಡಲು ಸುಲಭವಾಗುತ್ತೆ. ಆದ್ರೆ ಡಾಲ್ಫಿನ್ಗಳಿಗೆ ಹಾಗೂ ತಿಮಿಂಗಲಗಳಿಗೆ ಕಿವಿರುಗಳು ಇರುವುದಿಲ್ಲ. ಅದು ಹೇಗೆ ಉಸಿರಾಡುತ್ತೆ ಅಂತಂದ್ರೆ ಆಗಾಗ ನೀರಿನ ಮೇಲೆ ಬಂದು ಆ ನೀರಿನ ಮೇಲೆ ಬರುವುದರ ಮೂಲಕ ಏನ್ ಮಾಡುತ್ತೆ, ಅದು ತನ್ನ ಮೂಗಿನ ಹೊಳ್ಳೆಗಳು, ತಲೆಯ ಮೇಲೆ 2 ಮೂಗಿನ ಹೊಳ್ಳೆಗಳಿರುತ್ತೆ. ಆ ಮೂಗಿನ ಹೊಳ್ಳೆಗಳ ಮೂಲಕ ಆಕ್ಸಿಜನ್ ಅನ್ನ ಒಳಗೆ ತಗೊಂಡು ಮತ್ತೆ ನೀರಿನ ಒಳಗೆ ಹೋಗ್ತಾ ಇರುತ್ತೆ. ನಂತರ ಜಲಚರ ಸಸ್ಯಗಳು. ಕೇವಲ ಪ್ರಾಣಿಗಳಷ್ಟೇ ನೀರಿನ ಒಳಗೆ ಇರಲ್ಲ, ನೀರಿನ ಒಳಗೆ ಸಸ್ಯಗಳನ್ನು ಸಹ ನಾವು ನೋಡಬಹುದು. ಒಂದು ನಿಮ್ಗೆಲ್ಲ ಗೊತ್ತಿರುವಂಥದ್ದೇ, ಅದು ಕಮಲದ ಹೂವು. ಈ ಕಡೆ ಇರುವಂಥದ್ದು ಹೈಡ್ರಿಲ್ಲಾ ಅನ್ನುವಂತಹ ಜಲಚರ ಸಸ್ಯ. ಈ ಸಸ್ಯಗಳು ಹೇಗೆ ನೀರಿನ ಒಳಗಡೆ ಸಹಜವಾಗಿ ಜೀವಿಸೋದಕ್ಕೆ ಸಾಧ್ಯ ಅಂತಂದ್ರೆ ಅದಕ್ಕೆ ಕೆಲವು ಗುಣಲಕ್ಷಣಗಳು ಇವೆ. ಯಾವುದು ಅಂತ ನೋಡೋಣ. ಜಲಚರ ಸಸ್ಯಗಳು ಟೊಳ್ಳಾದ ಹಾಗೂ ಉದ್ದವಾದ ಕಾಂಡವನ್ನು ಹೊಂದಿರುತ್ತವೆ. ಟೊಳ್ಳಾದ ಅಂದ್ರೆ ಅದ್ರೊಳಗಡೆ ಏನೂ ಇರಲ್ಲ, ಬರೀ ಗಾಳಿ ತುಂಬಿಕೊಂಡಿರುತ್ತೆ. ಹಾಗೆ ಆ ಕಾಂಡ ಬಹಳ ಉದ್ದವಾಗಿ ಇರುತ್ತೆ. ಏನಕ್ಕೆ ಅಂತಂದ್ರೆ ಟೊಳ್ಳಾಗಿದ್ರೆ ಆ ಕಡೆ ಈ ಕಡೆ ಗಾಳಿ ಬೀಸಿದಾಗ ಬಾಗಿದ್ರೂ ಸಹ ಅದು ಟೊಳ್ಳಾಗಿರುವ ಕಾರಣದಿಂದಾಗಿ ಅದು ಮುರಿದು ಹೋಗಲ್ಲ. ನಂತರ ಕಾಂಡಗಳು ಬಹಳ ಹಗುರವಾಗಿರುತ್ತೆ. ಇದರಿಂದ ಅವು ತೇಲೋದಿಕ್ಕೆ ಸಹಕಾರಿ ಆಗಿರುತ್ತೆ. ಒಳಗೆ ಟೊಳ್ಳಾಗಿರೋದ್ರಿಂದ ಕಾಂಡ ಹಗುರವಾಗಿ ಇರುತ್ತೆ. ಹಾಗಾಗಿ ಇದು
ತೇಲ್ತಾ ಇರುತ್ತೆ ನೀರಿನ ಮೇಲೆ. ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಮೊದಲಿಗೆ ನಾವು ಒಂದು ಟೇಬಲ್ ನೋಡ್ತೀವಿ, ಒಂದು ಡೆಸ್ಕ್, ಬೆಂಚ್ ನೋಡ್ತೀವಿ. ಹಾಗೆ ಕೆಳಗಡೆ ಬಂದ್ರೆ ಅಲ್ಲಿ ಒಂದು ಸಸ್ಯ ಇದೆ, ಮನುಷ್ಯರಿದ್ದಾರೆ, ಪ್ರಾಣಿಗಳು ಇವೆ ಅಲ್ವಾ? ಇಲ್ಲಿ ಜೀವಿಗಳು ಯಾವುದು ಹಾಗೆ ನಿರ್ಜೀವಿಗಳು ಯಾವುದು ಅಂತ ನೋಡೋಣ. ಇಲ್ಲಿ ಜೀವಿಗಳು ಯಾವ್ಯಾವುದು ಅಂದ್ರೆ ಪ್ರಾಣಿಗಳು, ಮತ್ತೆ ಸಸ್ಯ ಹಾಗೂ ಮನುಷ್ಯರು. ಹಾಗೆ ನಿರ್ಜೀವಿಗಳು ಯಾವ್ಯಾವುದು ಅಂದ್ರೆ ಟೇಬಲ್, ಬೆಂಚ್ ಹಾಗೂ ಡೆಸ್ಕ್. ಹಾಗಾದ್ರೆ ನಿಮ್ಗೆ ಜೀವಿಗಳು ನಿರ್ಜೀವಿಗಳು ಯಾವ್ಯಾವುದು ಅಂತ ತಿಳಿದಿದೆ. ಈಗ ಜೀವಿಗಳನ್ನ ನಿರ್ಜೀವಿಗಳಿಂದ ಬೇರ್ಪಡಿಸ್ಬೇಕು ಅಂದ್ರೆ ಅವುಗಳ ಎರಡರ ನಡುವಿನ ವ್ಯತ್ಯಾಸ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವುಗಳ ಗುಣಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ? ಹಾಗಾದ್ರೆ ಏನು ಜೀವಿಗಳ ಗುಣಲಕ್ಷಣಗಳು ಏನು, ಹೇಗೆ ಜೀವಿಗಳು ನಿರ್ಜೀವಿಗಳಿಂದ ಭಿನ್ನವಾಗಿದೆ ಅನ್ನೋದನ್ನ ನಾವು ಚಿತ್ರಗಳನ್ನ ನೋಡುವುದರ ಮೂಲಕ ಅರ್ಥೈಸಿಕೊಳ್ಳೋಣ. ಹಾಗಾದ್ರೆ ತಯಾರಿದ್ದೀರಾ? ನೋಡೋಣ. ಈಗ ಮುಂದಿನ ಚಿತ್ರವನ್ನ ನೋಡೋಣ. ಇಲ್ಲಿ ನೋಡಿ, ಈ ಚಿತ್ರವನ್ನ ಗಮನಿಸಿದಾಗ ನಾವು ಒಂದು ಮಗು ಇದೆ. ಆ ಚಿಕ್ಕ ಮಗು ನೋಡಿ, ಇಲ್ಲಿ ಆ ಚಿಕ್ಕ ಮಗು ಬೆಳೀತಾ ಬೆಳೀತಾ ಏನಾಗ್ತಾ ಹೋಗ್ತಾ ಇದೆ, ದೊಡ್ಡದಾಗಿ ಅದು ವೃದ್ಧಾಪ್ಯವನ್ನ ತಲುಪ್ತಾ ಇದೆ ಅಲ್ವಾ? ಹಾಗಾದ್ರೆ ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಒಂದು ಜೀವಿ ಬೆಳವಣಿಗೆಯನ್ನ ತೋರಿಸುತ್ತೆ, ಅಂದ್ರೆ ಒಂದು ಜೀವಿ ಬೆಳೆಯುತ್ತೆ. ಇದು ಒಂದು ಗುಣಲಕ್ಷಣ ಆಗಿದೆ ಜೀವಿದು ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಹಾಗಾದ್ರೆ ಯಾವ್ದಾದ್ರು ನಿರ್ಜೀವ ವಸ್ತು ತಗೊಂಡು ಅದು ಬೆಳೆಯುತ್ತಾ ಅಂತ ನೋಡೋಣ. ಈಗ ಒಂದು ಡೆಸ್ಕ್ ಅಥವಾ ಚೇರು ತಗೊಂಡು ಅದೇನಾದ್ರೂ ಬೆಳೆಯುತ್ತಾ? ಇಲ್ಲ. ಕಾಲಕ್ರಮೇಣ ಅದೇನಾದ್ರೂ ಸೈಜಲ್ಲಿ ದೊಡ್ಡದಾಗುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಈ ಬೆಳವಣಿಗೆ ಅನ್ನೋದು ಜೀವಿಗಳಿಗೆ ಇರುವಂತಹ ಒಂದು ಗುಣಲಕ್ಷಣ ಆಗಿದೆ. ಮುಂದಿನ ಚಿತ್ರ ನೋಡಿ. ಈ ಚಿತ್ರದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ, ಮನುಷ್ಯರು ಆಹಾರವನ್ನು ಸೇವಿಸ್ತಾ ಇದ್ದಾರೆ ಅಲ್ವಾ? ಮುಂದಿನ ಚಿತ್ರದಲ್ಲಿ ನಾವು ಒಂದು ಗಿಡಕ್ಕೆ ನೀರನ್ನ ಹಾಕ್ತಾ ಇದ್ದೀವಿ ಅಲ್ವಾ? ಈ ಎರಡು ಚಿತ್ರಗಳನ್ನ ಗಮನಿಸಿದಾಗ ನಿಮ್ಗೆ ಏನ್ ಗೊತ್ತಾಯ್ತು? ಈ ಗಿಡಕ್ಕೆ ನೀರು ಏನಕ್ಕೆ ಬೇಕು, ಹಾಗೆ ನಾವು ಏನಕ್ಕೆ ಆಹಾರವನ್ನ ತಿನ್ಬೇಕು ಅಲ್ವಾ? ಏನಕ್ಕೆ ಅಂದ್ರೆ ನಾವು ಜೀವಿಸೋದಕ್ಕೆ. ನಾವು ಜೀವಿಸ್ಬೇಕು ಅಂದ್ರೆ ನಮ್ಗೆ ಶಕ್ತಿ ಬೇಕು. ಶಕ್ತಿ ಏನ್ರಿಂದ ಸಿಗುತ್ತೆ? ಆಹಾರವನ್ನ ತಿನ್ನುವುದರಿಂದ ಸಿಗುತ್ತೆ. ಹಾಗಾಗಿ ನಾವು ಶಕ್ತಿಯನ್ನ ಪಡೆದುಕೊಳ್ಳೋದಕ್ಕೋಸ್ಕರ, ನಾವು ಜೀವಿಸೋದಕ್ಕೋಸ್ಕರ ನಾವು ಆಹಾರವನ್ನ ತಿನ್ಬೇಕಾಗತ್ತೆ ಅಂತ ಗೊತ್ತಾಯ್ತು ಅಲ್ವಾ? ಇವಾಗ ಈ ಆಹಾರವನ್ನ ಸೇವಿಸೋದು ಸಹ ಜೀವಿಯ ಒಂದು ಗುಣಲಕ್ಷಣ ಆಗಿದೆ ಅಲ್ವಾ? ಅದೇ ಟೇಬಲು, ಚೇರು ಏನನ್ನ ಆಹಾರವನ್ನ ಕೇಳುತ್ತಾ? ಇಲ್ಲ ಅಲ್ವಾ? ಹಾಗಾಗಿ ನಿರ್ಜೀವಿ ವಸ್ತುಗಳಿಗೆ ಆಹಾರ ಬೇಕಿಲ್ಲ, ಆದ್ರೆ ಜೀವಿಗಳಿಗೆ ಆಹಾರ ಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಒಂದು ಗುಣಲಕ್ಷಣ. ಮುಂದಿನ ಚಿತ್ರವನ್ನು ಗಮನಿಸಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮೊದಲನೇ ಚಿತ್ರದಲ್ಲಿ ಮೇಲ್ಗಡೆ ಒಂದು ಕೋಳಿ ಅದರ ಮರಿ ಜೊತೆ ಇದೆ. ಇನ್ನ ಕೆಳಗಡೆ ಚಿತ್ರವನ್ನ ನೋಡಿದಾಗ ಒಂದು ಜಿಂಕೆ ಮರಿ ಜೊತೆ ಇದೆ. ಹಾಗೆ ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ತಾಯಿ ತನ್ನ ಮಗುವಿನೊಂದಿಗೆ ಇದ್ದಾಳೆ ಅಲ್ವಾ? ಈ ಎರಡು ಚಿತ್ರಗಳನ್ನ ಗಮನಿಸಿದಾಗ ನಾವು ಏನನ್ನ ತಿಳ್ಕೋಬಹುದು ಅಂದ್ರೆ, ಜೀವಿಯು ತನ್ನದೇ ಆದಂತಹ, ತನ್ನ ರೀತಿಯಲ್ಲಿ ಇರುವಂತಹ ಇನ್ನೊಂದು ಜೀವಿಗೆ ಜನ್ಮ ನೀಡುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಅಲ್ವಾ? ಇದನ್ನೇ ನಾವು ಏನಂತ ಕರಿತೀವಿ? ಸಂತಾನೋತ್ಪತ್ತಿ ಅಂತ ಕರಿತೀವಿ ಅಲ್ವಾ? ಈ ಸಂತಾನೋತ್ಪತ್ತಿ ಅನ್ನೋದು ಜೀವಿಗಳಿಗೆ ಇರುವಂತಹ ಒಂದು ವಿಶಿಷ್ಟವಾದ ಗುಣಲಕ್ಷಣ ಆಗಿದೆ. ಮುಂದಿನ ಚಿತ್ರ ನೋಡಿ. ಇಲ್ಲಿ ತಾಯಿ ತನ್ನ ಮಗುವಿಗೆ ಬೈತಾ ಇದ್ದಾಳೆ ಅಲ್ವಾ? ಮಗು ಏನ್ ಮಾಡ್ತಾ ಇದೆ? ಅಳ್ತಾ ಇದೆ. ಏನಕ್ಕೋಸ್ಕರ ಅಳ್ತಾ ಇದೆ? ತಾಯಿ ಬೈದಿದ್ದಕ್ಕೋಸ್ಕರ ಅಳ್ತಾ ಇದೆ ಅಲ್ವಾ? ಇಲ್ಲಿ ನಾವೇನ್ ಗಮನಿಸಬಹುದು ಅಂದ್ರೆ, ಇಲ್ಲಿ ತಾಯಿ ಬೈತಾ ಇರೋದು ಪ್ರಚೋದನೆ, ಆದ್ರೆ ಆ ಮಗು ಅಳ್ತಾ ಇರೋದು ಅದಕ್ಕೆ ಪ್ರತಿಕ್ರಿಯೆಯಾಗಿ ಆ ಮಗು ಅಳ್ತಾ ಇದೆ ಅಲ್ವಾ? ಹಾಗಾದ್ರೆ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಲ್ವಾ?
ಮುಂದಿನ ಚಿತ್ರ ಗಮನಿಸಿ. ಇಲ್ಲಿಯೂ ಸಹ ನಾವು ಏನನ್ನ ನೋಡಬಹುದು ಅಂದ್ರೆ, ತಾಯಿ ತನ್ನ ಮಗುವಿಗೆ ಕಚಗುಳಿ ಕೊಡ್ತಾ ಇದ್ದಾಳೆ. ಆಗ ಮಗು ಏನ್ ಮಾಡ್ತಾ ಇದೆ? ನಗ್ತಾ ಇದೆ ಅಲ್ವಾ? ಹಾಗಾದ್ರೆ ಇಲ್ಲಿ ತಾಯಿ ಕಚಗುಳಿ ಕೊಡುವುದು ಪ್ರಚೋದನೆ ಆದ್ರೆ, ಮಗು ನಗ್ತಾ ಇರೋದು ಪ್ರತಿಕ್ರಿಯೆ ಆಗಿರುತ್ತೆ ಅಲ್ವಾ? ಹಾಗಾದ್ರೆ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡುತ್ತೆ. ಆದ್ರೆ ನಿರ್ಜೀವಿ ವಸ್ತುಗಳಾದ ಮೇಜು, ಚೇರು ಇವೆಲ್ಲವನ್ನ ನೀವೇನಾದ್ರೂ ಹೊಡೆದ್ರೆ, ಬೈದ್ರೆ ಅದೇನಾದ್ರೂ ಪ್ರತಿಕ್ರಿಯೆ ಕೊಡುತ್ತಾ, ಅಳುತ್ತಾ? ಇಲ್ಲ. ಹಾಗಾದ್ರೆ ಇದು ಜೀವಿಗಳಿಗೆ ಮಾತ್ರ ಇರುವಂತಹ ವಿಶಿಷ್ಟವಾದ ಗುಣ ಅಂತ ಹೇಳ್ಬೋದು. ನಂತರ ಈ ಚಿತ್ರವನ್ನ ಗಮನಿಸಿ. ಏನಿದೆ ಈ ಚಿತ್ರದಲ್ಲಿ? ಇದರಲ್ಲಿ ನಾವು ನಮ್ಮ ಮಾನವನ ವಿಸರ್ಜನಾಂಗ ವ್ಯೂಹವನ್ನ ನೋಡ್ತಾ ಇದ್ದೀವಿ ಅಲ್ವಾ? ಹಾಗಾದ್ರೆ ಜೀವಿಗಳು ವಿಸರ್ಜನೆಯನ್ನ ಮಾಡುತ್ತೆ ಅಂತ ನಮಗೆ ಗೊತ್ತು ಅಲ್ವಾ? ಏನ್ ವಿಸರ್ಜನೆ ಅಂದ್ರೆ, ಜೀವಿಗಳು ಯಾವುದೇ ಆಹಾರವನ್ನ ಸೇವಿಸಿದಾಗ ನಮ್ಮ ದೇಹವು ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಮಾತ್ರ ಹೀರಿಕೊಂಡು, ಇನ್ನ ಉಳಿದ ತ್ಯಾಜ್ಯ ವಸ್ತುಗಳನ್ನ ಅದೇನ್ ಮಾಡುತ್ತೆ? ಹೊರಹಾಕುತ್ತೆ ದೇಹದಿಂದ. ಈ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ವಿಸರ್ಜನೆ ಪ್ರಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಜೀವಿಗಳಿಗೆ ಇರುವಂತಹ ಇನ್ನೊಂದು ವಿಶಿಷ್ಟವಾದ ಗುಣ ಏನು ಅಂದ್ರೆ ವಿಸರ್ಜನೆ. ಈಗ ನಾವು ಇಷ್ಟು ಹೊತ್ತು ಕಲಿತಂತಹ ಅಂಶಗಳು ಏನು ಅನ್ನೋದನ್ನ ನೋಡೋಣ. ಇಲ್ಲಿ ಜೀವಿಗಳ ಗುಣಲಕ್ಷಣಗಳನ್ನ ನಾವು ಇಷ್ಟೊತ್ತು ಕಲ್ತ್ಕೊಂಡ್ವಿ. ಅವು ಯಾವ್ಯಾವುದು ಅಂತಂದ್ರೆ, ಮೊದಲನೇದಾಗಿ ಜೀವಿಗಳು ಉಸಿರಾಡುತ್ತೆ, ಜೀವಿಗಳು ಬೆಳವಣಿಗೆ ಹೊಂದುತ್ತೆ, ಜೀವಿಗಳು ಆಹಾರವನ್ನ ಸೇವಿಸುತ್ತೆ, ಜೀವಿಗಳು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ, ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನ ನೀಡುತ್ತವೆ, ಹಾಗೆ ಜೀವಿಗಳು ವಿಸರ್ಜನೆಯನ್ನ ಮಾಡುತ್ತವೆ ಅಂತ ಕಲ್ತ್ಕೊಂಡ್ವಿ ಅಲ್ವಾ? ಈಗ ಇದು ನಿಮಗೆ ನಾನು ಕೊಡ್ತಾ ಇರುವಂತಹ ಹೋಮ್ವರ್ಕ್. ಏನು ಅಂತಂದ್ರೆ, ಈ ಚಿತ್ರದಲ್ಲಿ ಜೀವಿಗಳನ್ನ ಗುರುತಿಸಬೇಕು. ಸರಿನಾ ಮಕ್ಕಳೇ? ಮಾಡ್ತೀರಾ ಈ ಹೋಮ್ವರ್ಕು? ಇಷ್ಟೊತ್ತು ಈ ಪಾಠ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.